ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು. ಮೊದಲನೇದಾಗಿ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಅವರ ಶಾಸಕ ಅಂದ್ರೆ ಅವರ ಆಯ್ಕೆ ಏನಿದೆ ಅದು ಅಸಿಂಧು ಅಂತ ಇವತ್ತು ಹೈಕೋರ್ಟ್ ಪೀಠ ಘೋಷಣೆಯನ್ನ ಮಾಡಿದೆ. ತಕ್ಷಣದಿಂದಲೇ ಅವರ ಶಾಸಕ ಸ್ಥಾನ ರದ್ದಾಗುತ್ತೆ. ಈ ಕುರಿತಾಗಿ ರಾಜ್ಯದ ಮುಖ್ಯ ಚುನಾವಣಾ ಆಯುಕ್ತರು ಹಾಗೆಯೇ ವಿಧಾನಸಭಾ ಕಾರ್ಯದರ್ಶಿಗಳಿಗೆ ಪತ್ರವನ್ನು ರವಾನೆ ಮಾಡುವಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಅಲ್ಲಿ ಪರಾಜಿತ ಅಭ್ಯರ್ಥಿ ಯಾರು ಅರ್ಜಿಯನ್ನ ಸಲ್ಲಿಸಿದ್ರು ಬಿಜೆಪಿಯ ಮುನಿರಾಜು ಅವರು ಅವರನ್ನ ವಿಜಯಿ ಅಂತ ಘೋಷಣೆ ಮಾಡೋದಕ್ಕೆ ಹೈಕೋರ್ಟ್ ನಕಾರವನ್ನ ವ್ಯಕ್ತಪಡಿಸಿದೆ. ಮುಂದಿನ ಕಾನೂನು ಬೆಳವಣಿಗೆಗಳು ನೋಡ್ಬೇಕು. ಇಬ್ಬರಿಗೂ ಕೂಡ ಆಯ್ಕೆಗಳಿರುತ್ತೆ. ಈ ಕಡೆಯಲ್ಲಿ ಸುಬ್ಬಾರೆಡ್ಡಿ ಅವರ ಪರ ವಕೀಲರು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕಿಂತ ಮುಂಚೆ ನಮ್ಗೆ ಸ್ವಲ್ಪ ಕಾಲಾವಕಾಶವನ್ನ ಕೊಡಿ, ಈಗಲೇ ಅಸಿಂಧು ಅಂತ ಘೋಷಣೆ ಮಾಡಬೇಡಿ ಅನ್ನೋ ಮನವಿಯನ್ನ ಮಾಡ್ಕೊಂಡ್ರು. ಆದ್ರೆ ಈ ಮನವಿಗೆ ಹೈಕೋರ್ಟ್ ಪುರಸ್ಕಾರವನ್ನ ನೀಡಲಿಲ್ಲ. ಚುನಾವಣೆಯಲ್ಲಿ ತಪ್ಪು ಮಾಹಿತಿಯನ್ನು ನೀಡಿದ್ದು ಆಸ್ತಿ ಅವರ ಚರಾಸ್ತಿ ಮತ್ತು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಮಾಣ ಪತ್ರಗಳನ್ನ ಸಲ್ಲಿಕೆ ಮಾಡದೇ ಇರೋದು, ಕರಪ್ಟ್ ಮಾಲ್ ಪ್ರಾಕ್ಟೀಸ್ ಮಾಡಿರೋದು, ಇವೆಲ್ಲ ಅಂಶಗಳನ್ನ ಹಲವಾರು ಚುನಾವಣಾ ಅಕ್ರಮಗಳನ್ನ ಎಸಗಿದ್ದಾರೆ ಅಂತ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಮುನಿರಾಜು ಅವರು ಅವರ ಆಯ್ಕೆಯನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗಿದ್ರು. ಸುದೀರ್ಘ 2.5 ವರ್ಷಗಳ ಕಾಲ ವಿಚಾರಣೆ ನಡೆದು ಇವತ್ತು ತೀರ್ಪು ಹೊರಬಿದ್ದಿದೆ. ಅವರು ಶಾಸಕ ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ ನೋಡ್ಬೇಕು. ಇಲ್ಲ ಅಂತಂದ್ರೆ ಮರು ಚುನಾವಣೆಯನ್ನ ಅಲ್ಲಿ ನಡೆಸಬೇಕಾಗತ್ತೆ. ಈ ಹಿಂದೆಯೂ ಕೂಡ ದೇಶದಲ್ಲಿ ಈ ತರದ ಅನೇಕ ಪ್ರಕರಣಗಳು ನಡೆದಿದೆ. ಅದರಲ್ಲಿ ಪ್ರಮುಖವಾಗಿ ಇಂದಿರಾ ಗಾಂಧಿ ಅವರನ್ನೇ ಅವರ ಆಯ್ಕೆನೇ ಅಸಿಂಧು ಅಂತ ಅಂದಿನ ಸುಪ್ರೀಂ ಕೋರ್ಟ್ ಘೋಷಣೆಯನ್ನ ಮಾಡಿದ್ದು ಈ ತರದ್ದು ನಡೆದಿದೆ. ಈಗಲೂ ಕೂಡ ಆ ತರದೊಂದು ಪ್ರಕರಣ ವರದಿಯಾಗಿದೆ. ಈ ಕುರಿತಾಗಿ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ಕಾಯ್ದೆ ಏನಿದೆ ಅದರ ಅನ್ವಯವಾಗಿ ಅವರ ಆಯ್ಕೆಯನ್ನ ಅಸಿಂಧು ಅಂತ ಘೋಷಣೆ ಮಾಡುವ ಅವಕಾಶ ಇರುತ್ತೆ. ಆ ಪ್ರಕಾರವಾಗಿನೇ ವಿಚಾರಣೆ ನಡೆದು ಈಗ ತೀರ್ಪು ಹೊರಬಿದ್ದಿರೋದು. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ವಕೀಲರು ಮತ್ತು ವಿಶ್ಲೇಷಕರು ಆಗಿರುವ ರಾಜಲಕ್ಷ್ಮಿ ಅಂಕಲ್ಗೆ ಅವರಿದ್ದಾರೆ. ನಮಸ್ತೆ, ಸ್ವಾಗತ. ನಮಸ್ತೆ. ನಾವ್ ಈ ತರದ ನೋಡಿದ್ವಿ. ನಾನು ಆಗ್ಲೇ ಪ್ರಸ್ತಾಪ ಮಾಡ್ದಂಗೆ ಇಂದಿರಾ ಗಾಂಧಿಯಿಂದ ಹಿಡಿದು ಈ ತರದ ಅನೇಕ ಪ್ರಕರಣಗಳಾಗಿದೆ. ಮೊನ್ನೆ ತಾನೇ ಕೋಲಾರದೊಂದು ಪ್ರಕರಣ ಆಗಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಅವರ ಆಯ್ಕೆಯನ್ನ ಅಸಿಂಧು ಅಂತ ಘೋಷಣೆ ಮಾಡಲಿಲ್ಲ, ಸಿಂಧು ಅಂತ ಘೋಷಣೆ ಮಾಡ್ತು. ಆದ್ರೆ ಇಲ್ಲಿ ಅನೇಕ ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ, ಪ್ರಮಾಣ ಪತ್ರಗಳನ್ನ ಸುಳ್ಳು ಸಲ್ಲಿಸಿದ್ದಾರೆ, ಬೇರೆ ಬೇರೆ ವಿಚಾರಗಳನ್ನ ವಿಚಾರಣೆಗೊಳಪಡಿಸಿದಾಗ ಅದರಲ್ಲಿ ಸತ್ಯಾಂಶ ಕಂಡು ಬಂದಿದೆ ಅನ್ನೋ ಮಾಹಿತಿ ಇದೆ. ಇದನ್ನ ತಾವು ಹೇಗ್ ನೋಡ್ತೀರಿ? ಅಂದ್ರೆ ಒಬ್ಬ ಜನಪ್ರತಿನಿಧಿ ತನ್ನ ಆಸ್ತಿಯನ್ನ ಘೋಷಣೆ ಮಾಡದೆ ಅಥವಾ ತಪ್ಪು ಮಾಹಿತಿಗಳನ್ನ ಪ್ರಮಾಣ ಪತ್ರದಲ್ಲಿ ಕೊಡೋದು, ಅದಕ್ಕೆ ಸಂಬಂಧಪಟ್ಟಂತೆ ತರದ ಮಾಲ್ ಪ್ರಾಕ್ಟೀಸ್ ಆಗೋದು, ಈಗ ಶಾಸಕತ್ವ ರದ್ದಾಗೋದು, ಮುಂದೆ ಕಾನೂನಿನ ಪ್ರಕ್ರಿಯೆಗಳು ಇರುವ ಅವಕಾಶಗಳು, ಮುಂದಿನ ಬೆಳವಣಿಗೆ, ಇದೆಲ್ಲದರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಜನಪ್ರತಿನಿಧಿಗಳ ಕಾಯ್ದೆಯನ್ನು ಸದ್ಯಕ್ಕೆ ಸೈಡ್ ಇಡೋಣ. ಒಬ್ಬ ಜನಪ್ರತಿನಿಧಿಯಾಗಿ ಇವ್ರು ಹೆಂಗ್ ನಡ್ಕೋಬೇಕಾಗಿತ್ತು, ಏನ್ ಅದನ್ನ ಡಿಕ್ಲೇರ್ ಮಾಡ್ಬೇಕಾಗಿತ್ತು, ಆ ಒಂದು ಆಸ್ಪೆಕ್ಟ್ ಗೆ ಬಂದ್ರೆ ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ಕನ್ಸೀಲ್ ಮಾಡೋದು ಅಥವಾ ಮುಚ್ಚಿಡೋದು ಅಪರಾಧ. ಅದನ್ನ ಯಾಕಂದ್ರೆ ಮೊದ್ಲು ಎಲ್ಲಾರು ಏನೇನೋ ಬರೀತಿದ್ರು, ಎಲ್ಲಾ ಸುಳ್ಳು ಮಾಹಿತಿ ಕೊಡ್ತಿದ್ರು ಅನ್ನೋ ಕಾರಣಕ್ಕೆ ಕೆಲವೊಂದು ಚೇಂಜಸ್ ಎಲ್ಲ ಬಂದು, ಬದಲಾವಣೆಗಳು ಬಂದು, ಅಮೆಂಡ್ಮೆಂಟ್ ಬಂದು, ಎಲ್ಲರೂ ಅಟ್ಲೀಸ್ಟ್ ಜನಪ್ರತಿನಿಧಿಗಳಾದ್ರೂ ನಿಜ ಹೇಳಿ, ಇಲೆಕ್ಷನ್ ಆದ್ಮೇಲೆ ಇಲೆಕ್ಷನ್ಗಿಂತ ಮೊದ್ಲು ಕೊಡೋ ಆಶ್ವಾಸನೆ ಇವೆಲ್ಲ ಸುಳ್ಳು ಇರ್ತಾವ ಅಂತ ಜನರಿಗೆ ಗೊತ್ತು. ಅಟ್ಲೀಸ್ಟ್ ಇವ್ರ ಬಗ್ಗೆ ಒಳ್ಳೆ ಮಾಹಿತಿ, ಯಾಕಂದ್ರೆ ನಾವು ಯಾರನ್ನ ಆರಿಸ್ತೀವಿ ಆ ವ್ಯಕ್ತಿ, ಅವರ ಬ್ಯಾಕ್ ಗ್ರೌಂಡ್, ಅವರ ಹಿನ್ನೆಲೆ ಏನೈತಿ, ಅವ್ರು ಸಮಾಜದೊಳಗೆ ಯಾವ ಸ್ಥಾನದೊಳಗೆ ನಿಲ್ತಾರೆ, ಅದನ್ನೆಲ್ಲ ತಿಳ್ಕೊಳ್ಳಕ್ ಒಂದು ಅವಕಾಶ ಮಾಡೋ ಸಲುವಾಗಿ ಮಾಡಿದಂತ ಕೆಲವೊಂದು ಬದಲಾವಣೆಗಳು. ಇಲ್ಲಿ 300 ಕೋಟಿಗಿಂತ ಹೆಚ್ಚಿಗೆ ಡಿಕ್ಲೇರ್ ಮಾಡ್ಕೊಂಡಾಗ ಇನ್ನೊಂದಿಷ್ಟನ್ನ ಮುಚ್ಚಿಡೋ ಅವಶ್ಯಕತೆ ಕಂಡು ಬರೋದಿಲ್ಲ ಯಾರಿಗೇ ಆಗ್ಲಿ. ಇಲ್ಲಿ ಕರ್ನಾಟಕದೊಳಗೆ ನಾವು ನೋಡ್ದಂಗೆ ದೇಶದ ಅತಿ ಶ್ರೀಮಂತ MLA ಅದಾರೆ, ಇಲ್ಲಿ ಅತ್ಯಂತ ರಿಚ್ MLA MP ಎಲ್ಲಾ ತರದ ಜನರು ಇಲ್ಲಿ ಅದಾರ. ಅದೇ ತರ ದೇಶದ ಬೇರೆ ಬೇರೆ ಭಾಗದೊಳಗೂ ಬೇರೆ ಬೇರೆ ಅದಾರ. ಇಲ್ಲಿ ಪಾಯಿಂಟ್ ಏನದ ಅಂತಂದ್ರ ಮಂಜುಳಾ, ಕನ್ಸೀಲ್ ಮಾಡುವುದು ಅಂತಂದ್ರೆ ಜನಪ್ರತಿನಿಧಿ ಅಂತಂದ್ರೆ ನಾವು ಯಾರನ್ನ ಆಯ್ಕೆ ಮಾಡ್ತೀವಿ ಆ ವ್ಯಕ್ತಿ ಜನರಿಗೆ ಎಷ್ಟು ನಿಷ್ಠ ಆಗಿ ಇರ್ತಾರೆ, ಏನ್ ತೋರಿಸ್ಕೊಳಕ್ ಟ್ರೈ ಮಾಡ್ತಾರ ಅನ್ನೋದು ಇಲ್ಲಿತ್ತು. ಮೊದಲಿಗೆ ಒಂದ್ 50 ವರ್ಷದಿಂದ ನೀವು ವಿಚಾರ ಮಾಡಿದ್ರೆ ಯಾವುದೇ ಒಬ್ಬ MLA ಗಾಗ್ಲಿ MP ಗಾಗ್ಲಿ ಸಾವಿರಾರು ಕೋಟಿ ಆಸ್ತಿ ಐತಿ ಅನ್ನೋದು ಕನಸಿನ ಮಾತು. ಅಲ್ಲಿ ಎಷ್ಟೋ ಕೋಟಿ ಐತಿ ಅಂತಂದ್ರೆ ಜನ ಆ ವ್ಯಕ್ತಿನ ನೆಗೆಟಿವ್ ಆಗಿ ನೋಡ್ತಿದ್ರು. ಒಬ್ಬ MLA ಕಡೆ ಇಷ್ಟ ಹೆಂಗ್ ಬರಕ್ ಸಾಧ್ಯ, ಜನಪ್ರತಿನಿಧಿ ಆದವನ್ ಕಡೆ ಅಂದ್ರೆ ಈ ಮನುಷ್ಯ ಕರಪ್ಟ್ ಅಂತ ಅವಾಗೆಲ್ಲ ವಿಚಾರ ಮಾಡ್ತಿದ್ರು. ಆದ್ರೆ ಈಗ ನಮ್ಮ MLA ಎಲ್ಲರ್ಕಿಂತ ಹೆಚ್ಚದಾನ, ನಮ್ಮ MP ಎಲ್ಲರ್ಕಿಂತ ರಿಚ್ ಅದಾನ ಅಂತ ಹೇಳ್ಕೊಳ್ಳುವಂತ ಹೆಮ್ಮೆ ಮತ್ತು ಹೆಗ್ಗಳಿಕೆಯನ್ನ ಜನರೇ ಬೆಳೆಸ್ಕೊಂಡಾರ. ಇಂಥ ಒಂದು ಪರಿಸ್ಥಿತಿಗೆ ಬಂದಾಗ ಎಲ್ಲವೂ ಒಂದು ಡಿಗ್ರೇಡೇಷನ್ ಅಥವಾ ಎಲ್ಲಾ ಒಂದು ಪ್ರಾಕ್ಟೀಸ್ ಒಳಗೂ ಒಂದು ಮಾಲ್ ಪ್ರಾಕ್ಟೀಸ್ ಅನ್ನೋದು ಕಾಮನ್ ಆಗಿಬಿಟ್ಟದೆ. ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಕ್ಲಿಯರ್ ಆಗಿ ಹೇಳ್ತದೆ, ಇಲೆಕ್ಷನ್ ಒಳಗೆ ಯಾವುದೇ ರೀತಿಯ ಸುಳ್ಳು ಹೇಳಬಾರದು, ಎಲ್ಲ ಜನರಿಗೆ ನಿಮ್ಮ ನಿಜಾಂಶ ಗೊತ್ತಾಗಬೇಕು ಅಂತ.
ಈ ಒಂದು ಅಮೌಂಟ್ ಅನ್ನ ಅಥವಾ ನಿಮ್ಮ ಹಣ, ಆಸ್ತಿ, ಲಯಬಿಲಿಟಿ ಇವನ್ನ ಮುಚ್ಚಿಡುವುದು ಒಂದ್ ಆಸ್ಪೆಕ್ಟ್. ಈಗ ನಿಮ್ಮ ವ್ಯಕ್ತಿತ್ವನೇ ಮುಚ್ಚಿಡುವಂತಹ ಅಪರಾಧಗಳು ನಮ್ಮ ದೇಶದೊಳಗೆ ಆಗಿ ಹೋಗ್ಯಾವ. 2014 ತನ ಮೋದಿ ಅವರು ನಾನು ಮದ್ವೆನೇ ಆಗಿಲ್ಲ ಅಂತ ಆ ಕಾಲಮ್ ಅನ್ನೇ ಖಾಲಿ ಬಿಟ್ಟಿದ್ರು. ಅಂದ್ರೆ ಎಲ್ಲಾ ಭಾಷಣದೊಳಗೂ ದೇಶಕ್ಕಾಗಿ ನಾನು ಎಲ್ಲಾ ಬಿಟ್ಟೆ, ದೇಶಕ್ಕಾಗಿ ಎಲ್ಲಾ ಬಿಟ್ಟೆ ಅನ್ನುವಂತ ವ್ಯಕ್ತಿ ಜನರಿಗೆ ಏನ್ ಇಂಪ್ರೆಷನ್ ಇತ್ತು? ಇವ್ರು ಮದ್ವೆ ಆಗಿಲ್ಲ ಅನ್ನುವಂಥದ್ದು ಇಂಪ್ರೆಷನ್. 2014ಗೆ ಯಾವಾಗ ಲೋಕಸಭಾ ಇಲೆಕ್ಷನ್ ನಿಂತರಲ್ಲ, ಫಸ್ಟ್ ಟೈಮ್ ಅವರು ಮ್ಯಾರೇಜ್ ಕಾಲಮ್ದಾಗ ಅದನ್ನ ಮಾಡಿದ್ರು. ಬಟ್ ಅಲ್ಲಿ ಏನಂತ ಕನ್ಸಿಡರ್ ಆಯ್ತು ಅಂತಂದ್ರೆ ಇದೊಂದು ಕ್ರೈಮ್ ಏನಲ್ಲ, ಮುಚ್ಚಿಟ್ಟಿದ್ರು, ಈ ಜನರಿಗೆ ಹೇಳಿದ್ರು ಅಂತ. ಕ್ರೈಮ್ ಅನ್ನೋದು ಏನು? ಕರಪ್ಷನ್ ಮಾಡಿ ನೀವು ಅಪರಾಧ ಮಾಡಿರಿ ಅನ್ನೋದು ಒಂದು ಕ್ರೈಮ್ ಆಗ್ತದೆ. ಆದ್ರೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅನ್ನ, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಅಗತ್ಯವಾದ ಮಾಹಿತಿಯನ್ನ ಮುಚ್ಚಿಡುವುದು ಒಂದು ಕ್ರೈಮ್. ಅದು ನೀವು ನಾಮಿನೇಷನ್ ಕೊಡುವಾಗ, ನೀವು ಯಾವಾಗ ಪತ್ರ ಕೊಡ್ತೀರಿ ಆ ಟೈಮ್ನಾಗ ಎಲ್ಲ ಕರೆಕ್ಟ್ ಆಗಿ ಕೊಡ್ಬೇಕು ಅಂತದೆ. ಇಂದಿರಾ ಗಾಂಧಿ ಇಲೆಕ್ಷನ್ ಅನ್ನ ಜನ ಕ್ವಶನ್ ಮಾಡ್ತಾರೆ. ಅವಾಗಿನ ಒಂದು ಮುಚ್ಚಿಟ್ಟದ ಪ್ರಮಾಣ ಏನಿತ್ತು ಅದನ್ನ ಕಂಪೇರ್ ಮಾಡಿದ್ರೆ ಇವ್ ಯಾವ್ದು ಅದು ಅದು ಬಹಳ ಸಣ್ಣದಂತ ಅನಿಸ್ಬಿಡ್ತದೆ ಇವತ್ತಿನ ಕಾಲದಾಗ ನಾವು ಕೂತ್ ನೋಡಿದ್ರೆ. ಆದ್ರೆ ಅದರ ಸಲುವಾಗಿ ಮುಂದೆ ರಿಪರ್ಕಷನ್ ಏನೇನಾಯ್ತು, ಯಾವ್ಯಾವ ತರದ ರಾಜಕೀಯ ಬೆಳವಣಿಗೆ ಆಯ್ತು, ದೇಶ ಎಂಥ ಒಂದು ಸಿಚುವೇಶನ್ ಅನ್ನ ಫೇಸ್ ಮಾಡ್ಬೇಕಾದಂತ ಪರಿಸ್ಥಿತಿ ಬಂತು, ದಟ್ ಈಸ್ ಸೆಕೆಂಡರಿ. ಈ ಎಲ್ಲಾ ಒಂದು ಬದಲಾವಣೆಯನ್ನ ನಾವು ತಡಿಬೇಕು ಅಂತಂದ್ರೆ ನಮ್ಮ ಜನಪ್ರತಿನಿಧಿ ಆದವರು ಜನರಿಗೆ ಸತ್ಯ ಹೇಳಬೇಕು. ನಿಮ್ದು ಎಷ್ಟು ಆಸ್ತಿ ಅದೆ, ನಿಮ್ದು ಎಷ್ಟು ಲಯಬಿಲಿಟಿ ಅದೆ, ನಿಮ್ಮ ಹಿಂದೆ ಕ್ರಿಮಿನಲ್, ಮೇನ್ ಬೇಕಾಗಿದ್ದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್, ನೀವು ಯಾವ್ದಾದ್ರು ಕ್ರಿಮಿನಲ್ ಕೇಸ್ ಒಳಗೆ ಅದೀರಾ ಅಂತಂದ್ರೆ ಡಿಕ್ಲೇರ್ಡ್ ಅಫೆಂಡರ್ಸ್, ಕನ್ವಿಕ್ಟೆಡ್ ಅಫೆಂಡರ್ಸ್. ಈಗ ನೀವು ADR ರಿಪೋರ್ಟ್ಗಳು ನೋಡಿರ್ಬೋದು, ಯಾವ ಮಟ್ಟಕ್ಕೆ 80% ಜನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ದವ್ರು ತುಂಬ್ಯಾರ. ನೀವು ಪಾರ್ಲಿಮೆಂಟ್ ಒಳಗೆ ಅಂತಂದ್ ರಿಪೋರ್ಟ್ ಬರ್ತದೆ, ಅದ್ರೊಳಗೆ ಮೈನರ್ ಅಫೆನ್ಸ್, ಮೇಜರ್ ಅಫೆನ್ಸ್, ಕನ್ವಿಕ್ಟೆಡ್ ಕ್ರಿಮಿನಲ್ಸ್, ರೇಪ್ ಅಂಡ್ ಮರ್ಡರ್ ಮಾಡಿದವರು ನಮ್ಮ ಪಾರ್ಲಿಮೆಂಟ್ನಾಗ ಕೂತಾರ. ಇವ್ ಯಾವ ಆದ್ರೆ ಏನಂತಂದ್ರೆ ಇಂಟ್ರೆಸ್ಟಿಂಗ್, ಡಿಕ್ಲೇರ್ ಮಾಡ್ಕೊಂಡಾರ ನನ್ನ ಮೇಲೆ ಇಂಥ ಕೇಸ್ ಅದ, ನನ್ನ ಮೇಲೆ 18 ಕೇಸ್ ಅದ, ನನ್ನ ಮೇಲೆ 20 ಕೇಸ್ ಅದ. ಇದ್ ಹೆಂಗಂದ್ರೆ ಡಿಕ್ಲೇರ್ಡ್ ಅಫೆಂಡರ್ಸ್ನು ಸತ್ಯ ಹೇಳ್ದಂಗೆ ಸಮಾಜದ ಎದುರಿಗೆ. ಆದ್ರೆ ಇದು ಹೆಂಗ, ಅಪರಾಧ ಮಾಡೀವಿ ಆದ್ರೆ ಎದೆ ತಟ್ಟೆ ಹೇಳ್ಕೊತೀವಿ ನಾವು ಅಪರಾಧ ಮಾಡೀವಿ. ಇಂಥ ಪರಿಸ್ಥಿತಿಗೆ ದೇಶ ಬಂದು ನಿಂತದೆ. ಈಗ ಈ ಇನ್ವ್ಯಾಲಿಡ್ ಆಯ್ತು, ಜನಪ್ರತಿನಿಧಿಗಳ ಒಂದು ಕಾಯ್ದೆಗೆ ಅಗೇನ್ಸ್ಟ್ ಆಯ್ತು, ಹೈಕೋರ್ಟ್ ಎತ್ತಿ ಹಿಡೀತು. ಆದ್ರೆ 2ನೇ ಪ್ರೇಯರ್ ಏನ್ ಕೇಳಿದ್ರಲ್ಲ ಮುನಿರಾಜು ಅವರು, ಅದನ್ನ ಹೈಕೋರ್ಟ್ ಆನರ್ ಮಾಡ್ಲಿಲ್ಲ. ಅವ್ರದ್ದು ಕ್ಯಾನ್ಸಲ್ ಆದ್ಕೂ ಆಟೋಮೆಟಿಕ್ ಆಗಿ ನನಗೆ ಆಯ್ಕೆ ಮಾಡ್ರಿ ಅಂತ, ಅದು ಮಾಡಕ್ ಚಾನ್ಸ್ ಇಲ್ಲ. ಆಯ್ಕೆ ಮಾಡ್ರಿ ಅಂತ ಇದು US ಒಳಗ ಆಗ್ತದ. ಮೊದಲು ಪ್ರೆಸಿಡೆಂಟ್ ಏನಾದ್ರು ಇಂಪೀಚ್ ಆದ್ರೆ ಯಾರು ಸೆಕೆಂಡ್ ಬಂದಿರ್ತಾರೆ ಅವ್ರನ್ನ ಅಲ್ಲಿ ತಂದು ನಿಲ್ತಾರೆ, ಯಾಕಂದ್ರೆ ಅಲ್ಲಿ ಆ ರೀತಿಯ ವೋಟಿಂಗ್ ವ್ಯವಸ್ಥೆ ಆಗಿರ್ತದೆ. ನಮ್ಮಲ್ಲಿ ಸೋತ ಕ್ಯಾಂಡಿಡೇಟ್ ಜನರಿಂದ ರಿಜೆಕ್ಟ್ ಆದಂಗೆ, ಯಾರು ಸೋತಿರ್ತಾರೆ ಜನ ಅವರು ಇವ್ರು ನಮಗ್ ಬೇಡ ಅಂತ ಹೇಳಿ ಅವ್ರನ್ನ ರಿಜೆಕ್ಟ್ ಮಾಡಿ ಇವ್ರು ಬೇಕಂತ ಒಬ್ರನ್ನ ಆರಿಸಿರ್ತಾರೆ. ಬೇಕು ಅಂದ ವ್ಯಕ್ತಿನ ಈಗ ಹೈಕೋರ್ಟ್ ತೆಗೆದ್ ಬಿಡ್ತು ಅಂತಂದ್ರೆ 2ನೇ ಆಪ್ಷನ್ ಬೈ ಇಲೆಕ್ಷನ್. ಅಲ್ಲಿ ನಾ 2ನೇದವಾದೀನಿ, ನನಗ್ ತಂದಿಲ್ರಿ, ನಿಮ್ಗ್ ಬೇಡಾಗ್ಯದ ಜನರಿಗೆ, ನೀವು ಬೇಡಾಗಿರಿ, ಅದಕ್ಕೆ ನಿಮ್ಮನ್ನು ಸೋಲ್ಸ್ಯಾರ. ಸೊ ನೀವು ಆಟೋಮೆಟಿಕ್ ಆಗಿ ಬರೋ ಚಾನ್ಸ್ ಇಲ್ಲ. ನಿಮ್ಗೆ ಬೈ ಎಲೆಕ್ಷನ್ದಾಗ ಮತ್ತೆ ಬರ್ರಿ. ಬೈ ಎಲೆಕ್ಷನ್ ಆಯ್ತು ಅಂತಂದ್ರೆ ಸುಬ್ಬಾರೆಡ್ಡಿ ಅವರು ಕಂಟೆಸ್ಟ್ ಮಾಡಬಹುದಾ, ಅವಕಾಶ ಇರುತ್ತಾ, ಅಥವಾ ಅವರ ಅನರ್ಹತೆ ಏನಾದ್ರೂ ಆಗುತ್ತಾ? ಈಗ ಇಲೆಕ್ಷನ್ ಕಮಿಷನ್ಗೆ ಆ ಒಂದು ಅವಕಾಶ ಐತಿ. ಅವರನ್ನ 2 ರಿಂದ 3 ವರ್ಷದ ಸಲ ಬ್ಯಾನ್ ಮಾಡಬಹುದು, ಅಥವಾ ಏನೋ ಶಿಸ್ತು ಕ್ರಮ ತಗೊಳ್ಬಹುದು, ಏನಾದ್ರೂ ಮಾಡಬಹುದು. ಈಗ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದ್ರೆ, ಇಲೆಕ್ಷನ್ ಕಮಿಷನ್ ಕೋರ್ಟಿಗೆ ಬಾಲ್ ಬಂದ್ ಬಿತ್ತು ಅಂತಂದ್ರೆ ಅಲ್ಲಿ ಏನಾಗ್ತದೆ, ಯಾಕಂದ್ರೆ ಡಿಸ್ಕ್ವಾಲಿಫೈ ಆದ ವ್ಯಕ್ತಿ ಕಾಂಗ್ರೆಸ್ನವರು. ಇಲೆಕ್ಷನ್ ಕಮಿಷನರ್ ಇಡೀ ದೇಶಕ್ಕೆ ಗೊತ್ತಿರುವಂಗೆ ಬಿಜೆಪಿ ಹೇಳ್ದಂಗೆ ತಾಳಕ್ಕೆ ತಕ್ಕಂತೆ ಕುಣಿತದಂತೆ ಎಲ್ಲರಿಗೂ ಗೊತ್ತು. ಇಂಥ ಸಂದರ್ಭದೊಳಗೆ ಇಲ್ಲ, ಈ ಡಿಸ್ಕ್ವಾಲಿಫಿಕೇಶನ್ ನಾವು ಮಾಡೋದಿಲ್ಲ, ಅದೇನಿದ್ರು ಸುಪ್ರೀಂ ಕೋರ್ಟ್ ನೋಡ್ಕೊಳ್ಳಿ, ನಾವ್ ಇದ್ರೊಳಗೆ ಇನ್ವಾಲ್ವ್ ಆಗೋದಿಲ್ಲ ಅಂತಾರ, ಅಥವಾ ತಾವೇನಾದ್ರೂ ಶಿಸ್ತು ಕ್ರಮ ತಗೋತೀವಿ ಅಂತಾರ. ತಗೊಂಡ್ರೆ ಈ ಇಲೆಕ್ಷನ್ ಅಷ್ಟೇ ರದ್ದು ಮಾಡಿ ಮತ್ತೆ ಬೈ ಇಲೆಕ್ಷನ್ ಘೋಷಣೆ ಮಾಡಿ ಮತ್ತೆ ಇಲೆಕ್ಷನ್ ನಿಲ್ಲಕ್ ಅವಕಾಶ ಕೊಡ್ತಾರ. ಯಾಕಂದ್ರೆ ಇದು ಯಾವ ಮಟ್ಟದ ಇದು ಕ್ರೈಮ್ ಅಂತ ಕನ್ಸಿಡರ್ ಮಾಡ್ತಿರೋ, ಅಶಿಸ್ತು ಅಥವಾ ಒಂದು ರೂಲ್ಸ್ ವೈಲೇಷನ್ ಅಂತ ಕನ್ಸಿಡರ್ ಮಾಡ್ತಿರೋ, ಆ ಒಂದು ಬ್ಯಾಕ್ ಗ್ರೌಂಡ್ ನಾಗ ಇದನ್ನ ನೋಡ್ಬೇಕಾಗ್ತದೆ. ಇದು ಕ್ರೈಮ್ ಅಂತಂದ್ರೆ ಈ 2.5 ವರ್ಷದಲ್ಲಿ ಅವರು ಶಾಸಕರಾಗಿ ತೆಗೆದುಕೊಂಡ ಆಡಳಿತಾತ್ಮಕ ಕೆಲವು ನಿರ್ಧಾರಗಳಿರತ್ತೆ. ಆ ನಿರ್ಧಾರಗಳಿಗೆ ಸಂಬಂಧಪಟ್ಟಂತೆ ಭವಿಷ್ಯ ಏನಾಗುತ್ತೆ? ಯಾವುದೇ ಆಗ್ಲಿ ಆಡಳಿತಾತ್ಮಕ ನಿರ್ಧಾರ ಅಂತಂದ್ರೆ ಅವರು ಪ್ರಿಡಿಸೆಸರ್ ಯಾರು ಬರ್ತಾರೆ ಮುಂದೆ, ಅದು ಅಲ್ಲಿಂದ ಶುರು ಆಗ್ತದೆ. ಆದ್ರೆ ರಾಜಕೀಯದೊಳಗೆ ಒಬ್ರು ಇಲ್ಲಿ ಹೆಂಗಾಗ್ತಾವ ಅಂತಂದ್ರೆ, ಒಬ್ರದ್ದು ಸಿಗ್ನೇಚರ್ ಬೇಕು ಅಂತಂದ್ರೆ ಅಲ್ಲಿ ಏನೇನೋ ಡೀಲಿಂಗ್ ನಡೆದಿರ್ತಾವ.
ಅಲ್ಲಿ ಬರೀ ನಾವು ಏನ್ ಭಾರಿ ಆದರ್ಶವಾದಿ ಮಾತಾಡೋದು ಬೇಡ. ಯಾವ್ದೋ ಒಂದು ಟೆಂಡರ್ ಪಾಸ್ ಮಾಡಿರ್ತಾರೆ, ಯಾವ್ದೋ ಒಂದು ರಹದಾರಿನೋ ಅಥವಾ ಒಂದು ಹೆದ್ದಾರಿನೋ ಯಾವ್ದೋ ಒಂದು ಪ್ರಾಜೆಕ್ಟಿಗೆ ಒಬ್ಬ MLA ಸೈನ್ ಹಾಕಿರ್ತಾರೆ ಅಂತಂದ್ರೆ ಅದ್ರ ಹಿಂದೆ ಯಾವ್ಯಾವ್ದೋ ಒಂದಿಷ್ಟು ಕೆಲಸಗಳು ಫೈಲ್ಗಳು ಮೂವ್ ಆಗಿರ್ತಾವ. ಆದ್ರೆ ಸಡನ್ ಆಗಿ ಇಲೆಕ್ಷನ್ ಆಗಿ ಮತ್ತೊಬ್ರು ಬಂದ್ರೆ ಇವೆಲ್ಲಾ ಅತಂತ್ರಕ್ಕೆ ಹೋಗೋ ಚಾನ್ಸ್ ಅದ. ಇದೆಲ್ಲ ಯಾಕೆ ಚಾನ್ಸ್ ಅದ ಅಂತಂದ್ರೆ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಇದನ್ನೇ ನಾವು ನೋಡಾಕತ್ತೀವಿ. ಇವ್ರು ಮಾಡಿದ್ದಕ್ಕೆ ಅವ್ರು ಅಡ್ಡಕಾಲ ಹಾಕೋದು, ಅವ್ರು ಮಾಡಿದ್ದಕ್ಕೆ ಇವ್ರು ಅಡ್ಡಕಾಲ ಹಾಕೋದು. ಇದು ಒಂದು ಜನರಿಗೆ ಬೇಕಾದಂತಹ ಕೆಲಸ. ಇದ್ರ ಒಳಗೆ ಎಷ್ಟೋ ಜನ ತಮ್ಮ ಒಂದು ನಿಯತ್ತಿನಿಂದ ದುಡ್ದು ದುಡ್ಡನ್ನು ಹಾಕಿರ್ತಾರೆ ಅಥವಾ ಕರಪ್ಟ್ ಮೆಜರ್ದಿಂದ ತಂದದ ದುಡ್ಡರು ಹಾಕಿರ್ತಾರೆ, ಒಟ್ಟು ಹಾಕಿರ್ತಾರೆ. ಅವ್ರ ಎಫರ್ಟ್ ಪೆಂಡಿಂಗ್ ಇರ್ತದೆ. ಇಲ್ಲಿ ಟೆಂಡರ್ ಹಾಕದವ್ರದನ್ನ ಬಿಟ್ಬಿಡೋಣ. ಜನರಿಗೆ ಅಲ್ಲಿ ಕೆಲವೊಂದು ಅವಶ್ಯಕತೆಗಳು ರಿಕ್ವೈರ್ಮೆಂಟ್ಗಳು ಇರ್ತಾವ. ಅಲ್ಲಿ ಸಡನ್ ಆಗಿ ನೀವು ಹಾಸ್ಪಿಟಲ್ ತಗೊಳ್ರಿ, ಸ್ಕೂಲ್ ತಗೋರಿ, ರೋಡ್ ತಗೋರಿ, ಯಾವುದೇ ಒಂದು ಜನರಿಗೆ ಬೇಕಾದಂತ ಒಂದು ಸವಲತ್ತನ್ನು ತಗೊಳ್ರಿ. ಆ ಸವಲತ್ತು ಸಡನ್ ಆಗಿ ಜನರಿಗೆ ಆ ಒಂದು ಟೈಮಿಗೆ ಸಿಗ್ಬೇಕಾದಂತ ಅವಶ್ಯಕತೆ ಇರ್ತದೆ. ಆದ್ರೆ ಇಲ್ಲಿ ಇದು ಈಗೋ ಕ್ಲಾಶ್ ಮತ್ತು ಪಾರ್ಟಿ ಐಡಿಯಾಲಜಿ ಬಿಟ್ಬಿಡೋಣ, ಅದು ಹೋಗ್ಯದ ಇವತ್ತು. ಈ ಪಾರ್ಟಿ ಬ್ಯಾಕ್ಗ್ರೌಂಡ್ ಮತ್ತು ಈ ಈಗೋ ಕ್ಲಾಶ್ ನಡುವೆ ಈ ಕೆಲಸಗಳೆಲ್ಲ ಹಿಂದ್ ಬೀಳ್ತಾವು. ದುಡ್ಡು ಹಾಕಿದವರಿಗೆ ತೊಂದರೆ ಆಗ್ತದೆ ಒಂದು, ಅದೇ ತರ ಜನರಿಗೆ ಬಹಳ ಅನ್ಯಾಯ ಆಗ್ತದೆ. ಈ ಪ್ರಗತಿಪರ ಕೆಲಸಗಳು ನಿಲ್ಲಬಾರದು. ಓಕೆ, ಈಗ ಸುಪ್ರೀಂ ಕೋರ್ಟ್ ಸಹಜವಾಗಿನೇ ಅವ್ರು ಅಪ್ರೋಚ್ ಮಾಡ್ತಾರೆ ಸುಬ್ಬಾರೆಡ್ಡಿ ಅವರು, ತಕ್ಷಣದಲ್ಲಿ ಮಾಡಬಹುದು ಅಂತ ಅನ್ಸುತ್ತೆ. ಸುಪ್ರೀಂ ಕೋರ್ಟ್ ನ ತೀರ್ಮಾನ ಬರೋ ತನಕ ಚುನಾವಣಾ ಆಯೋಗ ಕಾಯತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿ ಏನಾಗುತ್ತೆ ನೋಡ್ಕೊಂಡು ಮುಂದುವರಿಯೋಣ ಅಂತ, ಅಥವಾ ಅದಕ್ಕಿಂತ ಮುಂಚೆನೆ ತೀರ್ಮಾನ ತಗೋಬಹುದು ಅಂತ ಅನ್ಸುತ್ತೆ. ತಮ್ಗೆ ಏನ್ ಅನ್ಸುತ್ತೆ? ಈಗ ಸುಪ್ರೀಂ ಕೋರ್ಟ್ ಏನಾದ್ರು ಇಮಿಡಿಯೇಟ್ಲಿ ಸ್ಟೇ ಆರ್ಡರ್ ಕೊಟ್ರೆ ನಾವ್ ಇದ್ರೊಳಗೆ ಏನಾದ್ರು ನೋಡ್ಕೋತೀವಿ ಅಂತ ಏನಾದ್ರು ಹೇಳಿದ್ರೆ, ಬಟ್ ಒಂದೇನಂದ್ರೆ ಚುನಾವಣಾ ಆಯೋಗ ಸ್ವಾಯತ್ತ, ಅದಕ್ಕೆ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅಂತ ಇರೋದ್ರಿಂದಲೇ ಅದಕ್ಕೆ ತನ್ನ ಒಂದು ಡಿಸಿಷನ್ ತಗೊಳ್ಳುವಂತಹ ಸ್ವಾತಂತ್ರ್ಯ ಅದಕ್ಕೆ ಇದೆ. ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಇದು ಸಿಂಧುನೋ ಅದ್ರ ಮ್ಯಾಗ ನೋಡ್ತಾರೆ. ಆದ್ರೆ ಅದು ಅಸಿಂಧು ಅಂತ ಹೇಳಿ ಡಿಸೈಡ್ ಆಗೋತನ ಇದನ್ನ ಹೋಲ್ಡ್ ಒಳಗಿಡುವಂತಹ, ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡುವಂತಹ, ಅದು ಬರುತನ ನಾವ್ ಇದನ್ನ ತಡೆ ಹಿಡಿತೀವಿ ಅಂತ ಶಿಸ್ತು ಕ್ರಮ ತಗೊಳ್ಳುವಂತಹ ಒಂದು ಅಧಿಕಾರ ಇಲೆಕ್ಷನ್ ಕಮಿಷನ್ಗೆ ಇದ್ದೇ ಇರ್ತದೆ. ಆದ್ರೆ ಪ್ಯಾರಲಲ್ ಆಗಿ ಅವರು ನಡ್ಕೊಳಕತ್ತಿರೋದ್ರಿಂದ ಇಲ್ಲಿ ಸ್ವಲ್ಪ ಡ್ಯಾಮೇಜಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಅದಾವ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆಗಳನ್ನ. ರಾಜಲಕ್ಷ್ಮಿ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.